ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಶ್ ಡೈರೀಸ್. ಸೊ ಇಷ್ಟು ರೆಡಿಯಾಗಿ ಎಲ್ಲಿ ಹೋಗ್ತಿದ್ದೀನಿ ಅಂದ್ಕೊಳ್ತೀರಾ? ನಾವು ಹೋಗ್ತಿರೋದು ಹುಬ್ಳಿ ಟು ಗೋವಾ. ಅದು ನಮ್ಮ ನಂದಿ 2 ವೀಲರ್ ಮೇಲೆ. ಸೊ ಮೈ ಹಸ್ಬೆಂಡ್ ಈಸ್ ಅ ರೈಡರ್, ದೆನ್ ಐ ಆಮ್ ಅ ಪ್ಯಾಸೆಂಜರ್ ಸೀಟಲ್ಲೂ ನಾನು ಇಷ್ಟು ರೆಡಿ ಆಗಿದ್ದೀನಿ ಬಿಕಾಸ್ ಆಫ್ ಮೈ ಸೇಫ್ಟಿ ಯಾವತ್ತೂ ಮೈಂಡಲ್ಲಿ ಇಟ್ಕೋಬೇಕು. ಸೊ ಐ ಶೋ ಯು ಹೈವೇ. ಲೆಟ್ಸ್ ಸ್ಟಾರ್ಟ್ ಅವರ್ ಜರ್ನಿಯಲ್ಲಿ ಎಲ್ಲೆಲ್ಲಿ ಸ್ಟಾಪ್ ಮಾಡ್ತೀವಿ, ಎಲ್ಲೆಲ್ಲಿ ಬ್ರೇಕ್ ತೊಗೋತೀವಿ, ಎಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತೀವಿ, ಎಲ್ಲಿ ಚೆನ್ನಾಗಿ ಬ್ರೇಕ್ಫಾಸ್ಟ್ ಸಿಗುತ್ತೆ ಎಲ್ಲ ನಾನು ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ, ತಿಳಿಸ್ಕೊಡ್ತೀನಿ. ಸೊ ಪ್ಲೀಸ್ ಸ್ಟೇ ಟ್ಯೂನ್. ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಪ್ಲೀಸ್ ಡೂ ವಾಚ್, ಲೈಕ್ ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಸಪೋರ್ಟ್ ಇಸ್ ದ ಫಸ್ಟ್. ಥ್ಯಾಂಕ್ ಯು ಸೋ ಮಚ್. ಈಗ ನಾವು ರಾಮನಗರ ರೀಚ್ ಆದ್ವಿ. ವಿ ಟುಕ್ ಅರೌಂಡ್ 1.5 ಅವರ್ ಫ್ರಮ್ ಹುಬ್ಳಿ ಟು ರಾಮನಗರ. 100 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಈಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇಲ್ಲಿ ಆಪೋಸಿಟಲ್ಲಿ ಸುರಭಿ ಅಂತ ರೆಸ್ಟೋರೆಂಟ್ ಇದೆ, ಹೋಟೆಲ್ ಇದೆ. ಅಲ್ಲಿ ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ. ಲಾಸ್ಟ್ ಟೈಮು ನಾವು ಇಲ್ಲೇ ತಿಂದಿದ್ದು. ತುಂಬ ಚೆನ್ನಾಗಿರುತ್ತೆ, ಲೈಕ್ ಮ್ಯಾನೇಜಬಲ್ ಅಂತಲ್ಲ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ರಾಮನಗರ ಸರ್ಕಲಲ್ಲಿ ಸುರಭಿ ಹೋಟೆಲ್. ಅದೇ ಹೆಲ್ಮೆಟ್ ಹಿಂಗಿಟ್ರೆ ಬ್ಯಾಗ್ ಮೇಲೆ ಇಲ್ಲಿ ನಾನು ತೊಗೊಂಡಿರೋದು ಪೂರಿ ಭಾಜಿ, ಇವ್ರು ತೊಗೊಂಡಿರೋದು ಬನ್ಸ್. ಇಲ್ಲಿಗೆ ಬಂದರೆ ಬನ್ಸ್ ಟ್ರೈ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ. ಬನ್ಸ್ ಈ ಸೈಡ್ ತುಂಬ ಫೇಮಸ್. ಬನ್ಸ್ ಫೇಮಸ್. ಹೌದು, ಆಬ್ವಿಯಸ್ಲಿ 0% ನಾಲೆಜ್. ನನಗೆಲ್ಲ ನಾಲೆಜ್ ಐತಿ, ನೀವೇನು ಹೇಳಕ್ ಬರ್ಬೇಡ. ಇಲ್ಲೇ ನೀವು ಬಂದರೆ ಬನ್ಸ್ ತಿನ್ನಿ, ಅವಾಯ್ಡ್ ಅದು ಏನು ಇಲ್ಲ, ನಿಮ್ಗೆ ಏನು ಬೇಕು ತಿನ್ರಿ. ಬಟ್ ಫೇಮಸ್ ಏನೈತಿ ಅದನ್ನ ಹೇಳತ್ತೀನಲ್ಲ, ರೆಕಮೆಂಡ್ ಮಾಡತ್ತೀನಿ. ಫೇಮಸ್ ಐತೆ ಇಲ್ಲಿ ರೆಕಮೆಂಡ್ ಮಾಡ್ತಿದ್ದೀನಿ, ಬನ್ಸ್ ತಿನ್ನಿ. ಬನ್ಸ್ ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ಬನ್ಸು, ಬಿಸಿ ಬಿಸಿ ಪೂರಿ ಬಿಸಿ ಇಲ್ಲ, ಬನ್ಸ್ ಮಾತ್ರ ತುಂಬ ಬಿಸಿ ಇದೆ. ನಾನು ತಿಂತಾ ಇದ್ದೀನಿ. ಹಿಂಗಿದೆ ಬನ್ಸು. ಮತ್ತೆ ನಾನು ಹಿಂಗೆ ಅದೇ ಹೇಳಿದ್ದು. ನೋಡಿ ಗಾಯ್ಸ್, ನೋಡಿ ಗಾಯ್ಸ್, ಮದುವೆ ಆದರೆ ಈ ಥರ ಅನುಭವಿಸ್ಬೇಕು. ಸೊ ನೀವು ನಿಮ್ಮ ಇಷ್ಟ, ಮದುವೆ ಆಗೋದಿದ್ರೆ ಮದುವೆ ಆಗಿ, ಇಲ್ಲ ಸಿಂಗಲ್ ಆಗಿ ಇರಿ. ನಾನು ಅನುಭವಿಸ್ತಿದ್ದೀನಲ್ಲ ನಾನು ಕಟ್ಕೊಂಡು, ಆ ಥರ. ಒಂದೊಂದು ಸಿಂಗಲ್ ಪೂರಿ, ಸಿಂಗಲ್ ಬನ್ಸಿಗೆ ಹೊಟ್ಟೆ ತುಂಬಲಿಲ್ಲ. ಸೊ ಇನ್ನೊಂದು ಸಿಂಗಲ್ ಇಡ್ಲಿ, ಸಿಂಗಲ್ ವಡ ತೊಗೊಂಡ್ವಿ. ಹೆಂಗಿದೆ ಟೇಸ್ಟು ಇಡ್ಲಿ ವಡ? ನೈಸ್. ಬ್ರೇಕ್ಫಾಸ್ಟ್ ಎಲ್ಲ ಹೊಟ್ಟೆ ತುಂಬ ಆಯಿತು. ಇಲ್ಲಿ ಆಲ್ಮೋಸ್ಟ್ ಗೋವಾ ಟ್ರಾವೆಲ್ ಮಾಡೋರು, ಇಲ್ಲ ಈ ಕಡೆ ಕೋಸ್ಟಲ್ ಸೈಡ್ ಯಾರಾದರೂ, ಲೈಕ್ ಕೋಸ್ಟಲ್ ಸೈಡ್ ಟ್ರಾವೆಲ್ ಮಾಡೋರು ಬ್ರೇಕ್ಫಾಸ್ಟಿಗಂತ ಇಲ್ಲೇ ನಿಂದಿರ್ಸ್ತಾರೆ. ತುಂಬ ಜನ ನಾನು ತುಂಬ ಸಲ ನೋಡಿದ್ದೀನಿ. ದೊಡ್ಡ ಬಸ್ಸಸ್ಸು, ಟ್ರಾವೆಲ್ ಮಾಡೋ ಬಸ್ಸಸ್ ಎಲ್ಲ ಇಲ್ಲೇ ಸ್ಟಾಪ್ ಕೊಡ್ತಾರೆ. ಸೊ ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಿ, ನಂಗೆ ಗೊತ್ತಿರೋ ಪ್ರಕಾರ. ಬೇರೆಯವ್ರ ರೆಸ್ಟೋರೆಂಟ್ಸ್ ಇದ್ರೆ ನನಗೆ ಗೊತ್ತಿಲ್ಲ ಅಷ್ಟು. ನಾವು ಯೂಶ್ವಲಿ ಬಂದಾಗ ಇಲ್ಲೇ ಬರ್ತೀವಿ. ಸೊ ಚಲೋ, ಲೆಟ್ಸ್ ಗೋ, ಲೆಟ್ಸ್ ಸ್ಟಾರ್ಟ್ ಅವರ್ ಜರ್ನಿ. ರೀಚ್ಡ್ ಗೋವಾ ಎಂಟ್ರೆನ್ಸ್ ಇದು. ಈ ರೋಡ್ ಬಂದ್ಬಿಟ್ಟು ದಾರ್ಬನ್ ರೋಡ್ ಅಂತೆ. ಸೊ ಒಂದು ರಿಫ್ರೆಶ್ಮೆಂಟಿಗೆ ಒಂದು ಎಳ್ನೀರು ಕುಡಿದು ದೆನ್ ವಿಲ್ ಸ್ಟಾರ್ಟ್ ಅವರ್ ಜರ್ನಿ. ಇಟ್ ವಾಸ್ ಹಾರಿಬಲ್. ಏನು ಖತರ್ನಾಕ್ ರೋಡ್ಸ್ ಇದು. ಲೈಕ್ ಲಿಟ್ರಲಿ ಬಾರ್ ಬಚ್ಚಿ ಅಂತಾರಲ್ಲ, ಆ ಥರ ಇವತ್ತು ನನ್ನ ಕತಿ. ಮಿನಿ ಹಾರ್ಟ್ ಅಟ್ಯಾಕ್ಸ್ ಅಂತೂ ಸಿಕ್ಕಾಪಟ್ಟೆ ಬಂತು. ಏನು ಕರೆಕ್ಟಾಗಿ ಹೊಡೆದು ಇಷ್ಟು ಸ್ಪೀಡ್ ಹೊಡ್ತಿದ್ದಾನೆ ಅಂತಂದರೆ ನನ್ನ ಹಾರ್ಟ್ ಬಾಯಲ್ಲಿ ಬಂದ್ಬಿಟ್ಟಿತ್ತು. ಮಮ್ಮಿ ನೋಡ್ತಾ ಇರೋದು ನೀವು ನೋಡಬೇಕು, ಮಮ್ಮಿ ನೋಡಬೇಕು, ನಮ್ಮ ಮಮ್ಮಿನೂ ನೋಡಬೇಕು, ಅವ್ರ ಮಮ್ಮಿನೂ ನೋಡಬೇಕು. ಓಕೆ, ರಿಫ್ರೆಶ್ಮೆಂಟ್ ಮಾಡಿ
ಗಾಡಿ ಹೊಡೆಯೋ ಸ್ಪೀಡಿಗೆ ನನ್ನ ಬಡ್ಡೆ ಹಾರೋಯ್ತು. ಇಯರ್ಬಡ್ ಬ್ಲೂಟೂತ್ ಎಂದು. ಇನ್ನೂ ಸ್ವಲ್ಪ ಸ್ಪೀಡ್ ಹೊಡ್ತಿದ್ರೆ ನಾನೇ ಹಾರೋಗ್ಬಿಡ್ತಿದ್ದೆ. ಸೊ ಲೆಟ್ಸ್ ಗೋ ಟು ಕಲಂಗುಡ್ ಬೀಚ್ ಅಲ್ಲ ಇನ್ನು ಕಲಂಗುಡ್ ಭಾಗ ಮಧ್ಯದಲ್ಲಿ ನಮ್ಮ ರೆಸಾರ್ಟ್ ಇರೋದು. ಓಕೆ, ಭಾಗ ಆದಮೇಲೆ ಎನಿವೇ ಕಲಂಗುಡ್ ಮತ್ತು ಭಾಗ ಅಕ್ಕಪಕ್ಕನೇ ಇದೆ. ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಪಣಜಿ ಸಿಟಿಯಿಂದ ಕಲಂಗುಡ್ ಅರೌಂಡ್ 15 ಕಿಲೋಮೀಟರ್ಸ್ ಇದೆ. ಸೊ ಇನ್ನು 15 ಕಿಲೋಮೀಟರ್ಸ್ ನಾವು ಕವರ್ ಮಾಡಬೇಕು. ಆಲ್ರೆಡಿ ತುಂಬ ಟಯರ್ಡ್ ಆಗಿದೆ. ಸೊ ಲೆಟ್ಸ್ ಸಿ. ಸೊ ರಿವರ್ ವ್ಯೂ ಕೈಸ್ ರೆಸಾರ್ಟ್ ಅಂತಾರೋ ಗೊತ್ತಿಲ್ಲ. ಸೊ ಇದು ಬಂದ್ಬಿಟ್ಟು ಬ್ಯಾಕ್ ವಾಟರ್ ರಿವರ್. ನಾವು ಬುಕ್ ಮಾಡಿದ್ದು ಅರೌಂಡ್ 3 days ಬ್ಯಾಕ್. ಪರ್ ನೈಟು 4000 ಸಮಥಿಂಗ್ ಬಿತ್ತು, ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್. ಸೊ ದಿಸ್ ಇಸ್ ಅವರ್ ರೆಸಾರ್ಟ್. ನಾವು ರೀಚ್ ಆದಮೇಲೆ ಸ್ವಲ್ಪ ಫ್ರೆಶಪ್ ಆಗಿ ಈಗ ಲಂಚ್ ಮಾಡಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಯು ಕ್ಯಾನ್ ಸಿ ದಿಸ್ ಇಸ್ ದ ರಿವರ್. ಇಲ್ಲಿ ಕಯಾಕಿಂಗು ಮಾಡ್ತಿರ್ತಾರೆ ಜನ. ಸೊ ನಮಗೆ ಆಪರ್ಚುನಿಟಿ ಸಿಕ್ತು, ಟೈಮ್ ಇತ್ತು ಅಂತಂದರೆ ಡೆಫಿನೆಟ್ಲಿ ಕಮ್ಮಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಮಾಡಬೇಕು ಅಂತ ತುಂಬ ಅಂದ್ಕೊಂಡಿದ್ವಿ, ಬಟ್ ಪಾಸಿಬಲ್ ಆಗಲಿಲ್ಲ ಅದು. ಸೊ ದಿಸ್ ಟೈಮ್ ಐ ವಿಶ್ ಟು ಡೂ, ಬಟ್ ನೋಡೋಣ. ಈ ಥರ ಕಯಾಕಿಂಗ್ ಎಲ್ಲ ಮಾಡ್ತಿರ್ತಾರೆ. ಐ ಥಿಂಕ್ ಯು ಗೈಸ್ ಕ್ಯಾನ್ ಸಿ. ತುಂಬ ಬ್ಯೂಟಿಫುಲ್ ಇದೆ. ರೆಸಾರ್ಟು ತುಂಬ ಚೆನ್ನಾಗಿದೆ. ನನ್ನ ಪ್ರಕಾರ ರೀಸ್ನೇಬಲು ಮತ್ತು ಬೀಚ್ ನಿಯರ್ ಈ ಕಡೆ ಹೋದರೆ ಭಾಗ ಮತ್ತು ಕಲ್ಲಂಗುಡಿ ಅಕ್ಕಪಕ್ಕನೇ ಇದೆ ಬೀಚಸ್ಸು. ಸೊ ವಾಕೇಬಲ್ ಡಿಸ್ಟೆನ್ಸ್ ವಿದಿನ್ 1 ಕಿಲೋಮೀಟರೇ ಇದೆ. ಚಲೋ ಲೆಟ್ಸ್ ಹ್ಯಾವ್ ಲಂಚ್ ಆ್ಯಂಡ್ ಕಮ್. ಸೊ ನಾವಿವಾಗ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ನಮ್ಮ ರೆಸಾರ್ಟಿಂದ ಜಸ್ಟ್ 2 ಮಿನಿಟ್ಸ್ ಆಫ್ ವಾಕ್ ಇದೆ. ಸೀ ಸಾಲ್ಟ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತೇಳಿ. ಐ ಥಿಂಕ್ ಫಿಶ್ ಚೆನ್ನಾಗಿ ಸಿಗುತ್ತೆ. ಸಿಕ್ಕಾಪಟ್ಟೆ ರಶ್ ಇದೆ. ಅಕ್ಕಪಕ್ಕದಲ್ಲೆಲ್ಲ ಸೀಟ್ ನೀವು ನೋಡ್ತಿರ್ಬೋದು ಎಷ್ಟು ಫುಲ್ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಯಾವ ಥರ ಒಬ್ಬಳೇ ಕುಳಿತಿದ್ದಾಳೆ ಮಧ್ಯದಲ್ಲಿ ಬಾಟ್ಲ್ ಇಟ್ಕೊಂಡು. ನಿಮ್ಗೆ ಕಾಣಿಸಿದೇನೋ ಇಲ್ಲ ಗೊತ್ತಿಲ್ಲ, ಮಧ್ಯದಲ್ಲಿ ಬಾಟ್ಲ್ ಇಟ್ಕೊಂಡು ಒಬ್ಬಳೇ ಕುಳಿತಿದ್ದಾಳೆ. ಲೈಫ್ ಅಂದ್ರೆ ಲೈಫ್ ಅವ್ರದ್ದು. ಅದೇನೋ ಅಂತಾರಲ್ಲ, ನೋ ಟೆನ್ಷನ್ ನೋ ಬಿ ಹ್ಯಾಪಿ ಬಿಂದಾಸ್ ಅಂತ. ಸ್ಟೆಪ್ ನೋಡ್ರಿ ಅವ್ರದ್ದು. ಗೋವಾಗೆ ಬಂದರೆ ಈ ಥರ ಡಿಫ್ರೆಂಟ್ ಪೀಪಲ್ನ ನೋಡ್ತೀರ ನೀವು.
ಸ್ಟಾರ್ಟ್. Good morning everyone. So early morning, not early morning, it's around 8:30. 9:30. Sorry, 9:30. ಈಗ ಎದ್ವಿ, ಫ್ರೆಶನ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ಇದೆ ರೆಸಾರ್ಟಲ್ಲೇ. ಸೊ ಬ್ರೇಕ್ಫಾಸ್ಟ್ ಮಾಡಿ ಬೀಚ್ ಕಡೆ ಹೋಗಿ ಸ್ವಲ್ಪ ತಗೊಳ್ಳೋಣ ಅಂತ ರೆಡಿ ಆಗಿದ್ದೀವಿ, ಔಟ್ಫಿಟ್ ಹಾಕ್ಕೊಂಡಿದ್ರು. ಒಂದೇನೆಂದರೆ ಮಹೇಶ್ ಸ್ನಾನ ಮಾಡ್ಕೊಂಡಿದ್ದಾನೆ, ನಾನಂತೂ ಸ್ನಾನ ಮಾಡಿಲ್ಲ ಬಿಕಾಸ್ ನಂಗೆ ತುಂಬ ಲೇಸಿ ಫೀಲ್ ಆಗ್ತಿತ್ತು. ಎನಿ ನಾವು ಬೀಚಿಗೆ ಹೋಗಿ ಮತ್ತು ಆಮೇಲೆ ಸ್ನಾನನೇ ಮಾಡಬೇಕು ಅಂತ ಐ ಡಿಂಟ್ ಟೇಕ್ ಎನಿ ರಿಸ್ಕ್. ಸೊ ಲೆಟ್ಸ್ ಗೋ, ಬ್ರೇಕ್ಫಾಸ್ಟಲ್ಲಿ ಏನಿದೆ ನೋಡೋಣ ಬನ್ನಿ. ಸೊ ಬ್ರೇಕ್ಫಾಸ್ಟ್ ಮಿನಿ ಸೆಟಪ್ ಇದೆ, ಬ್ರೆಡ್ ಇದೆ, ಬಟರ್, ಜಾಮ್, ಪಿಕಲ್, ಬಂದುಬಿಟ್ಟು ಪೈನಾಪಲ್, ಫ್ರೂಟ್ಸ್, ಬಂದುಬಿಟ್ಟು ಫ್ರೂಟ್ಸ್, ದೆನ್ ದಿಸ್ ಇಸ್ ಸೇಮಿಯಾ ಒಬ್ಬಟ್ಟು, ಇದು ಚೋಲೆ, ಖಾಲಿ ಹೊಟ್ಟೆಲ್ಲ ಮಾಡ್ತಾರೆ. ಸೊ ಲೆಟ್ ಸ್ಟಾರ್ಟ್. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನಾವು ಯಾರಿಗೆ ಹೋಗೋದು ಬೀಚ್ ಸನ್ ಬಾತ್ ತಗೊಳ್ಳೋದು. ಇಲ್ಲಿ ಬಂದುಬಿಟ್ಟು ಬಾಗಾ ಬೀಚ್ ಆ್ಯಂಡ್ ಇಲ್ಲೊಂದು ಟೆಂಪಲ್ ಇದೆ, ಮಹೇಶನ ಫೇವ್ರೆಟ್ ಟೆಂಪಲ್, ಶಿವನ್ ಟೆಂಪಲ್. ಸೊ ನೋಡೋ ಹೋಗಿದ್ದಾನೆ, ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ದಿಸ್ ಇಸ್ ದ ಬೀಚ್. ಈಗ ಹೋಗ್ತೀವಿ ಈ ಬೀಚಿಗೆ, ಬಾಗಾ ಬೀಚ್. ಬಾಗಾ ಬೀಚ್ ಎಂಡ್, ಇದು ಫುಲ್ ಎಂಡು. ಸೊ ಇಲ್ಲಿಂದ ಇಲ್ಲಿ ಪಾರ್ಕಿಂಗ್ ಇದೆ. ಪಾರ್ಕಿಂಗ್ ಬಂದುಬಿಟ್ಟು 50 rupees ಪರ್ ವೆಹಿಕಲ್ ಅಂತೆ, 2 wheeler. ಕಾರ್ದು ನಂಗೆ ಅಷ್ಟು ಐಡಿಯಾ ಇಲ್ಲ. ಸೊ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಒಳಗೆ ಹೋಗಿ ಒಳಗಿಂದ ಆ ಕಡೆ ಬೈ ವಾಕ್ ಮಾಡ್ತಾ ಹೋಗೋದು. ಸೊ ದಿಸ್ ಇಸ್ ಶಿವ ಟೆಂಪಲ್. ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಗುರುವಾಯೂರುಖಮೇ ವಂದನಂ. ಗೈಸ್, ವಿ ಆರ್ ಇನ್ ಬಾಗಾ ಬೀಚ್. ಐ ಶೋ ಯು. ಎಷ್ಟು ಕ್ರೌಡ್ ಇದೆ ಅಂದರೆ ಎಷ್ಟು ಕ್ರೌಡ್ ಇದೆ. ಇದು ಬಂದ್ಬಿಟ್ಟು ಬಾಗಾ ಬೀಚ್ ಎಂಡ್. ಅಲ್ಲಿ ಕಾಣ್ತಿರ್ಬೋದು ನಿಮಗೆ ಬಾಗಾ ಬೀಚ್ ಅಂತ, ಅದು ಎಂಡ್. ಅದು ಇಲ್ಲಿ ಬೀಚ್ ಕ್ರೌಡ್ ನೋಡಿ, ಎಂಡಿಗೆ ಎಷ್ಟು ಕ್ರೌಡು ಅಂತಂದರೆ, ಮತ್ತು ಬಾಗಾ ಬೀಚು ಮತ್ತು ಕಲಂಗುಟ್ ಬೀಚ್ ಮಧ್ಯದಲ್ಲಿ ಎಷ್ಟು ಕ್ರೌಡ್ ಇರ್ಬೋದು. ಇವತ್ತು ಬೇರೆ ಸ್ಯಾಟರ್ಡೇ. ವಾವ್, ಎಷ್ಟು ಕ್ರಿಸ್ಟಲ್ ವಾಟರ್ ಇದೆ ನೋಡ. ಏನು ಈ ಫಿಶಸ್ ತೋರಿಸ್ತೀನಿ ನಾನು ಇಲ್ಲಿ. ವಾವ್, ವಾಟರ್ ರೈಡ್ ಮಾಡಬೇಕಂದ್ರೆ ನಿಮಗೆ ಇದು ಲಿಸ್ಟ್ ಇದೆ. ಸೊ ವಾಟರ್ ಸ್ಪೋರ್ಟ್ಸು, ಬೋಟ್ ರೈಡ್, ಬಂಪರ್ ರೈಡ್, ಬನಾನಾ ರೈಡ್ ಏನಾದರೂ ಮಾಡಬೇಕು ಅಂದರೆ ಇಲ್ಲಿ ಪ್ರೈಸಸ್ ಇದ್ದಾವೆ. ಈ ಥರ ಬಂಕರ್ಸ್ ಇರ್ತವೆ. ಬಟ್ ಲಿಟ್ರಲಿ ಎಷ್ಟು ಕ್ರೌಡ್ ಅಂದರೆ ಎಷ್ಟು ಕ್ರೌಡು. ಬಾಗಾ ಬೀಚ್ ಕ್ರೌಡ್. ಕ್ರೌಡ್. ದಿಸ್ ಇಸ್ ಹಿಸ್ ಆರ್ಟ್. बस इतना ही ठीक है, मत मैं जब गया वैसे नहीं आया. अब इतना है ना. ಗೈಸ್, ಈಗ ನೋಡಿ ಒಬ್ಬನೇ ಬರ್ತಾ ಇದ್ದಾನೆ ಮಹೇಶ್. ಹಾಂ, ಚಲ್ತಾ ಆಟಾಡಿ ಈಗ ಬಂದ. ಬೀಚ್ ಪ್ರೇಮಿ, ಸೀದಾ ಬೀಚ್ ಪ್ರೇಮಿ ಗಾಯ್ಸ್, ಬೀಚ್ ಪ್ರೇಮಿ. ಹೆಂಗಿತ್ತ ಬೀಚ್? ಬೀಚ್ ಚಲೋ ಇತ್ತೆ, ಬಟ್ ನಿಂಗೆ ಆ ಗೋಕರ್ಣ ಬೀಚ್ ಫೀಲ್ ಏನು ಬರ್ತೈತಲ್ಲ, ಆ ಬೀಚ್ ಫೀಲ್ ಬರೋಂಗಿಲ್ಲ. ಅದ್ಯಾಕೆ ಹಿಂಗೆ? ಮೇ ಬಿ ಕನೆಕ್ಟೆಡ್ ಟು ಶಿವ. ಆಮೇಲೆ ಬೀಚ್ ಹೆಂಗೆ ಗೊತ್ತೆ ನಿಂಗೆ, ಇಟ್ಸ್ ಲೈಕ್ ಯುವರ್ ಇದು ಇನ್ನರ್ ವಾಯ್ಸ್. ಅಂದರೆ ನಿನ್ನ ಮನಸ್ಸು
ಏನೋ ಒಂದ್ಸಲ ಖುಷಿ ಆಗ್ತೈತಿ, ಒಂದ್ಸಲ ದುಃಖ ಆಗ್ತೈತಿ, ಒಂದ್ಸಲ ಅಗ್ರೆಸಿವ್ ಆಗ್ತೈತಿ, ಒಂದ್ಸಲ ಬೇಜಾರಾಗ್ತೈತಿ. ಸೊ ಬೀಚು ಒಂಥರ ಮನಸ್ಸಿದ್ದಂಗೆ ಮನಸ್ಸಿದ್ದಂಗೆ. ಅದು ಒಂದ್ಸಲ ತಮಾಷೆ ವೇವ್ಸ್ ಬರ್ತಾವೆ, ಅದರಿಂದ ನಿಂಗೆ ಹೆದರ್ಸ್ತೈತೆ. ಅದು ಒಂದ್ಸಲ ಸಣ್ಣ ಸಣ್ಣ ವೇವ್ಸ್ ಬರ್ತಾವೆ, ಮಜಾ ಕೊಡ್ತೈತಿ. ಒಂದ್ಸಲ ಮಾಡ್ರೇಟ್ ವೇವ್ಸ್ ಬರ್ತೈತಿ, ಒಂದೊಂದ್ಸಲ ಖುಷಿ ಆಗ್ತೈತೆ, ಅದಕ್ಕೂ ಒಂದೊಂದ್ಸಲ ದುಃಖ ಆಗ್ತೈತಿ. ಯಾವಾಗೂ ಬೀಚೇ ಮನಸ್ಸಿದ್ದಂಗೆ. ಆಮೇಲೆ ಅದೇನೈತಲ್ಲ ಮೂನ್ ಕ್ಯಾಚ್ ಮಾಡ್ತೈತಿ ಬೀಚ್. ಏನಂತಾರಂತಂದರೆ ಮಾನಸಿಕವಾಗಿ ಸ್ಟೇಬಲ್ ಇಲ್ಲಾರ್ದವ್ರದ್ದು ಮನಸ್ಸು ಅಮಾಸಿ ಒಳಗೆ ಸಪ್ಪಿರ್ತೈತಿ, ಹುಣ್ಣಿಮೆ ಒಳಗೆ ಭಾಳ ಅಗ್ರೆಸಿವ್ ಇರ್ತೈತಿ. ಲೈಕ್ ದ್ಯಾಟ್ ಬೀಚು ಹಂಗೆ. ಅಮಾಸಿ ಒಳಗೆ ವ್ಯೂಸ್ ಕಡಿಮೆ ಇರ್ತಾವೆ, ಶಾಂತ ಇರ್ತೈತಿ. ಹುಣ್ಣಿಮೆ ಒಳಗೆ ಅಗ್ರೆಸಿವ್ ಇರ್ತೈತಿ. ಅದೇನಂತಾರೆ ಸಮುದ್ರ ಮೂನಿಗೆ ಕ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಹಂಗೆ ಮನಸ್ಸು ಇದು ಭಾಳ ಜಾಸ್ತಿ ಇರ್ತೈತೆ ಅವ್ರದ್ದು ಒಳಗೆ. ಸೊ ಹುಣ್ಣಿಮೆ ಬಂತಂತಂದ್ರೆ ಅವ್ರಿಗೆ ಒಳಗೆ ರೂಮ್ ಒಳಗೆ ಕೂಡ ಆಗ್ತಾರೆ ಹುಚ್ಚರಿಗೆ. ಸೊ ಈಗ ನಿಮ್ಮ ವಾಪಸ್ ಹೋಗ್ತೀವಿ ಆಟ ಆಡೋಕ್ಕೆ. ಸೆಕೆಂಡ್ ರೌಂಡಾ? ಎಷ್ಟು ಸಲ ನಂಗೆ ಹೋಗಕ್ಕೆ ಚಾನ್ಸ್ ಸಿಗ್ತೈತಲ್ಲ ಆ ಸಲ ನಾನು ಬೀಚ್ ಒಳಗೆ ಹೋಗಿ ನೈಸ್ ಎಂಜಾಯ್. ಅಲ್ಲಿ ನೋಡ್ರಿ ಬೀಚ್ ಸೈಡ್ ಫೋಟೋಗ್ರಾಫರ್ಸ್ ಇರ್ತಾರೆ. ಏನಾದರೂ ಬಂದು ಫೋಟೋಸ್ ಕಳಿಸ್ಕೋಬೇಕು ಅಂತಂದರೆ ಫೋಟೋಗ್ರಾಫರ್ಸರು ಇರ್ತಾರೆ, ತೆಗಿಯೋರು ಇರ್ತಾರೆ. ನೀವು ಆರಾಮಾಗಿ ನಿಂತು ಫೋಟೋ ತೆಗಿಸ್ಕೋಬೋದು. ಸೊ ಯಾರು ತೆಗಿತಾರೆ ಅಂತ ಚಿಂತೆ ಮಾಡಬೇಡ್ರಿ, ಆರಾಮಾಗಿ ಸೊ ಆಫ್ಟರ್ 5 to 6 hours ನಾವು ಬೀಚಲ್ಲಿ ಸ್ಪೆಂಡ್ ಮಾಡಿ ಆಲ್ರೆಡಿ 3:30 ಆಗಿತ್ತು. ತುಂಬ ಹಸಿವಾಗಿತ್ತು ಅಂತ ಇದು ಒಂದು ರೆಸ್ಟೋರೆಂಟಿಗೆ ಬಂದ್ವಿ. ಯಾವುದು ಫಿಶರ್ ಕಿಚನ್ ಆ್ಯಂಡ್ ಬಾರ್ ಅಂತೆ, ಇಲ್ಲಿದೆ ಇಲ್ಲಿ. ಸೊ ಚಿಕನ್ ಥಾಲಿ ತೊಗೊಂಡಿದ್ವಿ. ಇಟ್ ವಾಸ್ ನಾಟ್ ಅಟ್ ಆಲ್ ಗುಡ್, ನಮಗಂತೂ ಇಷ್ಟ ಆಗಲಿಲ್ಲ. ಸೊ ನೆಕ್ಸ್ಟ್ ಈಗ ಈವ್ನಿಂಗ್ ಪ್ಲ್ಯಾನ್ ಇದೆ. ಈವ್ನಿಂಗ್ ಟೀಟೋಸಿಗೆ ಹೋಗಬೇಕು, ಟೀಟೋಸ್ ಲೇನ್. ಸ್ವಲ್ಪ ಫ್ರೆಶ್ ಅಪ್ ಆಗಿ ಟೀಟೋಸ್ ಲೇನಿಗೆ ಹೋಗೋಣ. ಓಕೆ, ನಿಂಗೆ ಹೆಂಗೆ ಅನಿಸ್ತು ಊಟ? ನಂಗೆ ಮ್ಯಾಗಿ ಬೇಕು, ಮ್ಯಾಗಿ ಕೊಡ್ತೀನಿ. ನಾನು ಆ್ಯಕ್ಚುಲಿ ಲಂಚೇ ಮಾಡಿಲ್ಲ, ನಂಗೆ ಇಷ್ಟ ಆಗಲಿಲ್ಲ ಊಟ. ಸೊ ರೂಮ್ ಕಡೆಯೇ ಇದು ಇದೆ, ಮ್ಯಾಗಿ ಸ್ಟಾಲ್, ಮ್ಯಾಗಿ ತಿಂತೇನೆ. ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸೊ ವಿ ಗಾಟ್ ರೆಡಿ. ಈಗ ನಾವು ಟೀಟೋಸ್ ಲೈನಿಗೆ ಹೋಗ್ತಾ ಇದ್ದೀವಿ. ಅದು ಇಲ್ಲಿಂದ ಅರೌಂಡ್ 1 ಕಿಲೋಮೀಟರೇ ಇದೆ ಅಲ್ಲ, ಅಪ್ರಾಕ್ಸ್ 1 ಕಿಲೋಮೀಟರ್ ಇದೆ. ಸೊ ಟೀಟೋಸ್ ಲೈನ್ನಾಗ ಏನು ಹೋಗ್ತೀವಿ ಅಂತ ಹೇಳ್ತೀವಿ. ರೆಡಿ ಆಗಿಬಿಟ್ಟು ಟೀ ಕುಡಿಯೋಣ ಅಂತ ಬಂದ್ವಿ. ಇಲ್ಲೇ ರೂಮ್ ಪಕ್ಕನೇ, ರೆಸಾರ್ಟ್ ಪಕ್ಕ. ಟೀ ಜೊತೆ ಸ್ವಲ್ಪ ಮ್ಯಾಗಿ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಸೊ ಮ್ಯಾಗಿ ತಿಂತೀವಿ. ಮ್ಯಾಗಿ ಮತ್ತು ಟೀ ಬೆಸ್ಟ್ ಕಾಂಬಿನೇಷನ್. ಅದೇ ಓಪನ್ ಆಗಿಲ್ಲ ಸರ್. ಗೈಸ್ ಫೈನಲಿ ಆಫ್ಟರ್ ಸೋ ಮಚ್ ವಾಕ್, ಟ್ರಾಫಿಕ್, ಟೀಟೋಸ್ ಮುಟ್ಟಿದ್ವಿ. ಇವತ್ತು ಸ್ಯಾಟರ್ಡೇ, ಸೊ ಸಿಕ್ಕಾಪಟ್ಟೆ ರಶ್ ಇದೆ. ಇದೇ ಟೀಟೋಸ್ ಲೈನ್, ಇದೇ ಟೀಟೋಸ್ ಲೇನ್ ಅಂತಾರೆ. ಇದಿಷ್ಟೇ, ಇಲ್ಲಿಂದ ಬೀಚ್ ಎಂಡ್ವರೆಗೂ ಅಷ್ಟೇ ಟೀಟೋಸ್. ಬಟ್ ಒನ್ ಆಫ್ ದ ಫೇಮಸ್ ಇನ್ ಗೋವಾ, ನಾರ್ತ್ ಗೋವಾ, ಭಾಳ ಫೇಮಸ್ ಇದು. ಇಲ್ಲಿ ಮೋಮೋ ಸ್ಟಾಲ್, ಇವೆಲ್ಲ ಫಾಸ್ಟ್ ಫುಡ್ ಸ್ಟಾಲ್ ಎಲ್ಲ ಇದೆ. ಇದೆಲ್ಲ ಲೇಟ್ ನೈಟ್ವರೆಗೂ ಓಪನ್ ಇರುತ್ತೆ. ಶಾಪಿಂಗ್ ಮಾಲ್ಸ್ ಎಲ್ಲ ಲೇಟ್ ನೈಟ್ವರೆಗೂ ಓಪನ್ ಇರುತ್ತೆ. ನೀವು ಯಾವಾಗ ಬೇಕಾದರೂ ತಿನ್ಬೋದು, ಶಾಪ್ ಮಾಡ್ಬೋದು. Guys, it's already 10:30, 11 o'clock. ನಾವು ಟೀಟೋಸ್ ಬಿಟ್ವಿ, ಟೀಟೋಸ್ ಕ್ಲಬ್ ಬಿಟ್ಟು ಹೊರಗೆ ಬಂದಿದ್ದೀವಿ. ಬಿಕಾಸ್ ತುಂಬ ಬೋರಿಂಗ್ ಅನ್ನಿಸ್ತಾ ಇತ್ತು. ಇದಕ್ಕಿಂತ ಬೆಟರ್ ನಮ್ಮ ಹುಬ್ಳಿಯಲ್ಲೇ ಪಬ್ ಇದ್ದಾವೆ, ತುಂಬ ಬೋರಿಂಗ್ ಸಾಂಗ್ಸು. ಇಲ್ಲಿ ಜನ ಜಾತ್ರೆ ತೋರಿಸ್ತೀವಿ. ಇಲ್ಲಿ ನೋಡಿ ಗಾಯ್ಸ್, ಜನ ಜಾತ್ರೆ 11 ಗಂಟೆಗೂ ಜನ ಜಾತ್ರೆ. ಓ ಮೈ ಗಾಡ್, ಇಲ್ಲಿ ನೋಡಿ ಈ ಕಡೆ ಬಾ ಕಾಣ್ತಾಳೆ.